ಯಾಕೆ ಹಿಂಗ್ಯಾಕೆ ಕುಂತಿ? ಯಾಕಿಲ್ಲ ಪ್ರಶಾಂತ ಎದಕ್ ಸಿಟ್ಕೊಂಡಿ? ಯಾಕಿಲ್ಲ ಸರಿ ಓದ್ಕೋ. ಓದ್ಕೋಲ್ಲ ಓದ್ಕೊಳಂಗಿಲ್ಲ ಬಾ ಹಂಗ ಊಟ ಮಾಡಕ್ ಹೋಗ್ ಅಡಿಗೆ ಮಾಡಿ. ಒಳ್ಳೆ ಎದಕ್ ಸಿಟ್ಕೊಂಡಿ ಅಂತ ಹೇಳಿದ್ರೆ ಹೇಳಿಯಪ್ಪ. ಅಪ್ಪ ಬಂದಿಲ್ಲ. ಅಪ್ಪ ಇಲ್ಲೇ ಊರಾಗಿದ್ರ ಲಘು ಬರ್ತಿದ್ದ, ಬೇರೆ ಊರಿಗೆ ಹೋಗ್ಯಾನ. ಅಲ್ಲಿ ಎಷ್ಟೊತ್ತಿಗೆ ನೋಡಕತ್ತೆ ಏನ ಅವಂಗೆ ಗೊತ್ತ. ಇವತ್ ಬಂದಿಲ್ಲ ಅಂದ್ರೂ ಸಾಯಂಕಾಲ ನಾಳೆ ಬೆಳಿಗ್ಗೆ ಬರ್ತಾನ. ಬಾ ಊಟ ಮಾಡಕ್ ಹೋಗನ್. ನಾವಲ್ಲ ನೀ ಯಾವಾಗ ಉಣ್ಣ ಹಂಗಾರ? ಅವ ಬಂದ್ಮ್ಯಾಗ ಅವನು ಅವ್ ಬರ್ಲಿಲ್ಲ ಅಂದ್ರೆ ಹಂಗ ಅವ್ ಬಂದಿಲ್ಲ ಅಂದ್ರೆ ಹಂಗ ಉಪವಾಸ ಇರ್ತೀನ. ಪ್ರಶಾಂತ ಹಿಂಗ್ ಶಟ್ಕೊಂಡ್ ಕೂತ್ರ ಹೆಂಗ್ ನೀನ್? ಈಗ ನೀವು ಅಪ್ಪಗ್ ಫೋನ್ ಹಚ್ಕೊಡ್ಲೆ ಮಾತಾಡ್ತೀಯಾ? ಹಲೋ ಹಲೋ ರೀ, ಎಲ್ಲಂದಿರಿ? ನಂದು ಒಟ್ಟು ಗಾಡಿ ಲೇಟ್ ಆತ, ಲೋಡ್ ಆಗೋದ. ಲೋಡ್ ಮಾಡ್ಕೊಂಡ ಮತ್ತು ಟಪಾಲೊಂದು ಲೇಟಾಗಿ ಕೊಟ್ರ ಅವ್ರು. ಅದಕ್ಕೆ ಈಗ ಹೊಸಪೇಟೆಗೆ ಲೋಡ್ ಆಗೈತೆ ಗಾಡಿ. ಊಟ ಮಾಡಿದ್ರನ? ಇನ್ನೂ ಇಲ್ಲ. ಯಾಕ? ಪಾಪು ಆರಾಮದನ, ಊಟ ಮಾಡಿಲ್ರಿ, ಸಟ್ಕೊಂಡ್ ಕೂತಾನ ನೋಡ್ರಿ. ಅವ್ಯಾಕ ನಾ ತೆಗ್ದಾನ ಕೊಡ ಅಲ್ಲಿ ಅಪ್ಪನ ಕೈಯಾಗ. ಕೊಡ್ತೇನ್ ತಡ್ರಿ, ನೀವ ಮಾತಾಡ್ರಿ. ತಗೋ ಅಪ್ಪಾಜಿ ಮಾತಾಡ್ತಾರ ನೋಡ್ರಿ. ಹಲೋ ಅಪ್ಪ. ಹಲೋ, ಯಾಕಪ್ಪ ಅವನ್ ಕೂಡ ಯಾಕೆ ನ್ಯಾಯ ಮಾಡತ್ತಿ? ನೀ ಇವತ್ತು ಬರ್ತಾನೆ ಅಂದಿದ್ದಲ್ಲ, ಹೇಳೋದೊಂದು ಮಾಡೋದೊಂದು. ನಾ ಬರ್ತೇನೆ ತಗೋ, ಇಲ್ಲೇ ಅದೇನಿ. ಹಾ ಊಟ ಮಾಡಿ ಮಕ್ಕೋ ಕೊಡ ಅಲ್ಲಿ ಅವನ ಕೈ ಕೊಡಪ್ಪನ. ಹಲೋ ರೀ. ಹಾಂ, ಸೇರ್ ಇತ್ತಲ್ಲ ಇವತ್ತು ಧರ್ಮಸ್ಥಳದ ತುಂಬಿದ್ರನ? ಹೌರಿ, ತುಂಬಿದೆ. ಧರ್ಮಸ್ಥಳದವ್ರು ಬಂದಿದ್ರ, ಅಷ್ಟು ರೊಕ್ಕ ತುಂಬಿದೆ. ಭಾಳ ಅದಾವ ಅಂದ್ರ ಅವ್ರು. ಇನ್ನು ಉಳಿದಿದ್ವ ಅವ್ರು ಬಂದು ತುಂಬ್ತಾರ ತಗೋರಿ ಅಂತ ಹೇಳಿ ಇದ್ದಿದ್ ರೊಕ್ಕ ಕೊಟ್ಟೆ ನೋಡ್ರಿ. ಊಟ ಮಾಡ್ರಂಗ ನಾನು ಇಲ್ಲೇ ಮುಂದೆ ಹೋಗಿ ಊಟ ಮಾಡ್ತೇನೆ. ಹಾಂ, ಊಟ ಮಾಡಿ ಬೆಳಗ್ಗೆ ಬರ್ತೇನೆ ತಗೋ. ಆಯ್ತು ತಗೋ, ಇಡ ಫೋನ್ ಇಡ. ಹಾ ಸರಿ ತಗೋರಿ, ಹುಷಾರ್ ಬರ್ರಿ. ಹಾಂ, ಕಟ್ ಮಾಡ. ನಿಮ್ಮ ಅಪ್ಪನ ಜೊತೆ ಮಾತಾಡಿ ಸಮಾಧಾನ ಆತನಪ್ಪ? ಸರಿ, ಊಟಕ್ಕೆ ಬರ್ತೀಯಾ? ಬಾ ಹೋಗ. ಅವ್ನು ಹೊಳ್ಳ ಮಾಡ ಶಟ್ಕೊಂತಾರನ, ನಿಂಗೆ ಸಮಾಧಾನ ಮಾಡೋಷ್ಟಾಗ ವಯಸ್ಸಾಕೈತೆ ನಂಗೆ. ಅಪ್ಪ ಭಾಳ ಕಷ್ಟಪಡ್ತಾನಲ್ಲವೇ? ಯಾಕೆಪ್ಪ? ನಾವರ ಉಂಡು ಮಕ್ಕೋದ, ಅವ ಅಲ್ಲಿ ಗಾಡಿ ಹೊಡಿದ್ನು. ಹ್ಞೂ, ಮತ್ತು ನಮ್ನ ಇಷ್ಟು ಚಂದ ನೋಡ್ಕೋಬೇಕಂದ್ರೆ ಅವ ಗಾಡಿ ಹೊಡಿಬೇಕು, ರೊಕ್ಕ ತಂದು ನಮ್ಮನ್ನ ಚಂದ ನೋಡ್ಕೋಬೇಕು. ಅದಕ್ಕೆ ನಿಂಗೆ ಹೇಳೋದು, ಚಂದಾಗಿ ಶಾಲಿ ಕಲ್ತು ದೊಡ್ಡ ನೌಕರಿ ಸೇರ್ಕೊಂಡೆ ಅಂದ್ರೆ ನಿಮ್ಮ ಅಪ್ಪನ ಹಂಗೆ ಕಷ್ಟಪಡಂಗಿಲ್ಲ. ಅವಾಗ ನಿಂಗೆ ಚಲೋ ಕೆಲಸ ಇರ್ತೈತಲ್ಲ, ದೊಡ್ಡ ಮನೆ ಕಟ್ಟಿ ಆರಾಮಾಗಿರ್ಬೋದು. ಅವಾಗ ನಿಮ್ಮಪ್ಪ ಎಲ್ಲಿ ಹೋಗಲ್ಲ, ನಮ್ಮ ಜೊತೆನೇ ಇರ್ತಾನ. ಹೌದಾ? ಹಂಗಾರೆ ನಾ ನೀ ಹೇಳ್ದಂಗ ಚಂದಾಗಿ ಶಾಲಿ ಕಲ್ತು ದೊಡ್ಡ ನೌಕರಿ ತಗೋ. ಅವಾಗ ಈ ಮನೆ ತಗ ದೊಡ್ಡ ಮನೆ ಆಗಿ ಸೋಫಾ ಸೆಟ್ ತಗೊಂಡು, ಟಿವಿ ತಗೊಂಡು ಎಲ್ಲ ತಗೊಂಡು ಜಾಣ. ಅವಾಗೆಲ್ಲ ಮಾಡೋಣಂತ ಮಕ್ಕೋ. ನಮ್ಮ ಒಬ್ಬರಲ್ಲ ಅವನು ಇಲ್ಲಣ್ಣ, ಒಂದು 8 ಸಲ 5 ತಿಂಗಳ ಮಗ ಮನ್ಯಾಗ ಹೆಣ್ಮಕ್ಳು ಆರಾಮಿದ್ದಿಲ್ಲ.
ಮಕ್ಕಳು ಆರಾಮಿರಲಿಲ್ಲ. ಅದಕ್ಕೆ ಇದೊಂದು ತಿಂಗಳ ಸ್ವಲ್ಪ ಸಮಸ್ಯೆ ಬಂದಿದ್ದಕ್ಕೆ ಕಂತು ಕಟ್ಟಿಲ್ಲ. ಈಗ ಗಾಡಿ ಲೋಡ್ ಆಗೈತಿ. ಮುಂದಿನ ತಿಂಗಳ 2 ಕೋಟಿ ಕಟ್ತಾನೆ ತಗೋಣ. ಸಲ 2 ಕೋಟಿ ಕಟ್ತಾನಣ್ಣ. ಇಲ್ಲ ಪ್ಲೀಸ್ ಹಂಗೇನು ಮಾಡ್ಬೇಡಣ್ಣ. ಇಲ್ಲ 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 ಈ ತಿಂಗಳು 2 ಕೋಟಿ ಕಟ್ತಾನೆ. ಈಗ ಗಾಡಿ ಲೋಡ್ ಆಗೈತಿ. ಹೋಗಿ ಲೋಡ್ ಖಾಲಿ ಮಾಡ್ಕೊಂಡ್ಬಂದು ಕಟ್ತಾನೆ ತಗೋತಾನೆ. 2 ಕೋಟಿ ಕಟ್ತಾನೆ. ಅಲ್ಲಿ ಗಾಡಿ ಒಂದ್ ಟ್ರಿಪ್ ಹೋಗುದು ಬರುದು ಹಿಂಗೆಲ್ಲ ಕುಡ್ಕೊಂಡ್ ಅಡ್ಡಾಡಿದ್ರೆ ಬಂದಾರ ಹೆಂಗ ಜೀವನ ಹೆಂಗ ನನಗೆ ಎಂಜಾಯ್ ಮಾಡಕ್ ಸಾಕ ಹಿಂಗ ಮುಂದೆ ಹೆಂಗ ಮಂತಾನ ಹೋಗುದು ಹೆಂಗ ಹುಡುಗರು ಹುಟ್ಟಿ ಏನಿಲ್ಲ ಮಾವ ಆರಾಮ್ ಎಂಜಾಯ್ ಜೀವನ ನನ್ನ ಜೀವನನ ಬೇರೆ ಒಂದ್ ಟ್ರಿಪ್ ಹೋಗಿ ಬಂದೆ ಮತ್ತೆ ಮಜಾ ಮಾಡಕ್ ಆಗ್ತದೆ ಸಾಕ ಇದೆಲ್ಲ ಬೇಡ ಮನೆಗ್ರೆ ಅವ್ರು ಬಂದಿರ್ತಾರ ಏನಾಗೋದು ನೋಡಮ್ಮ ಒಂದ್ ನೀ ಎಲ್ಲಿ ಬೆಳಿಗ್ಗೆ ದೇವ್ರ ನೀ ಎಲ್ಲಿ ಬಾ ನಮಗೆಲ್ಲ ಮನೆಗೆ ಬಿಡಿ ನೋಡ ಮಂಜ ಮುಂದೆ ಹಿಂಗಾಗ್ಲಿ ಜೀವನದಿಂದ ಬೆಳಿಗ್ಗೆ ಕುಡಿದು ಒಂದ್ ಟ್ರಿಪ್ ಹೋಗೋದು ಎಲ್ಲಾರು ಅಡ್ಡಾಡೋದು ಒಂದ್ ಗಾಡಿ ಕಟ್ಟಿನ ಹೋಗಲ್ಪ ಬೆಂಗಳೂರು ಹೋಗಿಪ್ಪ ಅಲ್ಲಿ ಬಿಟ್ಟು ಬರ್ತಿ ಗಾಡಿ ಅಲ್ಲಿ ಸಿಗ್ತಾವ ಅಟ್ಟಿಸ್ಕೊಂಡು ಚೆನ್ನೈಗೆ ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಬರ್ತಿ ಪುನಾಕ್ ಹೋದ್ರು ಹಂಗೆ ಬರ್ತಿ ಸ್ವಲ್ಪ ಮಾಲಕರು ನೋಡ್ಬೇಕು ಅವರು ಕಟ್ಬಿಟ್ರೆ ಗಾಡಿ ತೋದಿರ್ತಾರ ನೀವು ಒಂದ್ ಗಾಡಿ ನಿಯತ್ತಾಗಿ ಹೋದ್ರೆ ಎಲ್ಲ ಮಾಲಕ್ ನೋಡ್ತಾರ ನೀನು ಬದುಕ್ತಿ ಹಿಂಗ್ ಮಾಡ್ಕೊಂತ ಹೋದ್ರೆ ಮುಂದೆ ಹೆಂಗಪ್ಪ ಅಲ್ಲಿ ನನಗೋಸ್ಕರನ ತೊಗೊಂಡಿರ್ತಾರ ಮಾಲಕರ ಗಾಡಿ ಎಲ್ಲಾರ್ದು ನೋಡ್ಬೇಕ ಬಡಬಡ ಕುಡಿಪ ನಮ್ ಕೆಲಸ ಐತಲ್ಲ ಹೊಲಕ್ ಹೋಗ್ಬೇಕು ಬಡಬಡ ಆಯ್ತು ಮಾಲ ಆತಾರೆ ಏನಾಗ್ತದೆ ನಂದು ಲೈಸೆನ್ಸ್ ಮತ್ತ ಪೊಲೀಸರ ಹೇಳಿದ್ರೆ ಹಂಗ ರದ್ದ ಆತ ಹಾಳಾಗಿ ಹೋತ ಮತ್ ಪೊಲೀಸರ ಕೇಳಿದ್ರೆ ಹೆಂಗಪ್ಪ ಗಾಡಿ ಇದೆ ನನ್ನ ಯಾವ ಕೇಳ್ದಾನ ಪೊಲೀಸ ನನ್ನ ಯಾವನ್ ಕೇಳಲ್ಲ ಎಲ್ಲ ಪೊಲೀಸ್ಗಳು ಪರಿಚಯ ನನಗೆ ಯಾರು ಕೇಳ್ದ ನೋಡ್ಮ ನನ್ನ ಲೈಸೆನ್ಸ್ ಸುದ್ದಿನೇ ಇಲ್ಲ ಬಾಬಾ ರೋಪ ಹಂಗಾರ ನಾ ಕೆಲಸ ಐತೆ ಹೋಗೋಣ ಆಯ್ತಾಯ್ತು ಮಾವ ಬನ್ನಿ ಬರ ಮಾಮ ಡ್ರೈವಿಂಗ್ನಾಗ ಮಾತ್ರ ಐ ಆಮ್ ಪರ್ಫೆಕ್ಟ್ ಟ್ರ್ಯಾಕ್ಟರ್ಲಿಂದ ಹಿಡ್ಕೊಂಡು ಯಾವ ಲಾರಿಲಿಂದ ಹಿಡ್ಕೊಂಡು ಇಮಾನ್ ಮಟನು ಓಡಿಸ್ತೀನಿ ಮಾಮ ಯಾ ನನ್ನ ಮಗನು ಲೈಸೆನ್ಸ್ ಕೇಳಿಲ್ಲ ಬಾ 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 ಸರಿ ಮಾಮ ನಾನು ಬರ್ಲೆ ಬರ್ರಿ ಬರ್ರಿ ಮಾಮ ಬರ್ತಾನೆ ಬಾ ಬಾ ಹೋಗು ಆರಾಮಪ್ಪ ಇಂಥವ್ರೆಲ್ಲ ಇದ್ರೆ ಮಂತ್ಯಾನು ಉದ್ದಾರ ಆತ ಊರು ಉದ್ದಾರ ಆತಾಳ ನಮ್ಮ ಬಾಳೆ ಇದಾಗ್ಬಿಡೆ ಅಪ್ಪ ಬಂದ ಹೌದಾ ಹಾ ಅಲ್ರಿ ಗಾಡಿ ಲೋಡ್ ಐತಿ ಖಾಲಿ ಮಾಡ್ಕೊಂಡ ಬಂದ್ರೆ ಲೋಡ್ ಮಾಡ್ಕೊಂಬಂದೇನೆ ಹೊಸಪೇಟೆಯಿಂದ ಬೆಳಗಾವ್ಗೆ ಹೋಗ್ಬೇಕು ಬೆಳಿಗ್ಗೆ ಹೋಗ್ಬೇಕ ಬೆಳಿಗ್ಗೆ ಹೋಗ್ಬೇಕು. ಅಲ್ರಿ ನಾ ನೋಡಿದ್ರೆ ಮನಿ ದೇವ್ರಿಗೆ ಹೋಗ್ಬೇಕ ನೀವು ಬೆಳಗಾವ್ ಹೋಗ್ತೇನೆ ಅಂತೀರಲ್ಲ ಈಗ ಯಾಕೆ ಮನೆ ದೇವ್ರಿಗೆ ಹೋಗೋದ್ರ ಯಾಕಂತ ಕೇಳ್ತಿರಲ್ರಿ
ಪಾಪ ಹುಟ್ಟಿದ್ರ 12 ವರ್ಷ ಬರ್ತೇವೆ ಅಂತ ಬೇಡ್ಕೊಂಡಿದ್ವಿಲ್ರಿ. ನಾಳೆ ಒಂದಿನ ಹೋದ್ರ 12 ವರ್ಷ ಕಂಪ್ಲೀಟ್ ಆಕತಿ. ಹೌದಲ್ಲ, ನನಗ ನೆನಪಿಲ್ಲ ನೋಡದ. ಈಗ ಹೆಂಗ್ ಮಾಡುದ್ರಿ? ಏನ್ ಮಾಡೋದು? ಅದನ್ನು ಬಿಡಾಕ್ ಬರೋಲ್ಲ, ಇದು ಬಿಡಾಕ್ ಬರೋಲ್ಲ. ಈಗ ಹೆಂಗ್ ಮಾಡೋದ? ಹೆಂಗ್ ಮಾಡ್ತೀರಿ ನೋಡ್ರಿ, ನಿಮ್ಗ ಬಿಟ್ಟಿದ್ದ. ಅಲ್ಲಂತೂ ಬಿಡಾಕ್ ಬರಲ್ಲ, ಹೋಗಬೇಕ. ಲಕ್ಷ್ಮಿ, ಪಾಪವನ್ಕು ಹೆಂಗಿದ್ರು ದೊಡ್ಡವಾಗ್ಯಾನ. ಅವನ್ ಕರ್ಕೊಂಡ ನೀ ದೇವ್ರಿಗೆ ಹೋಗ್ಬಾ. ಅದನ್ನು ಲೋಡುನು ಬೆಳಿಗ್ಗೆ ಮುಟ್ಟಿಸ್ಬೇಕು. ಅದನ್ನು ಬಿಡಾಕ್ ಬರಂಗಿಲ್ಲ, ಇದು ಬಿಡಾಕ್ ಬರಂಗಿಲ್ಲ. ಇಲ್ಲಿದ ಬಸ್ ಹತ್ರೆ ಸೀದಾ ದೇವ್ರ ಗುಡಿ ಮುಂದೆ ಇಳಿಸ್ತೈತಿ. ಇಬ್ರು ಕೂಡ ಹಣಕಾಯಿ ಮಾಡಿಸ್ಕೊಂಡ್ ಬರ್ರಿ. ನೀವು ಬರೋ ಸಂಜೆಕ್ ನೀವು ಬರ್ತೀರಿ, ನಾನು ವಾಪಸ್ ಬೆಳಗಾವದಿಂದ ಬರ್ತೇನೆ. ಸರಿ ತಗೋರಿ, ಹಂಗಾರ ಪಾಪು ಕರ್ಕೊಂಡ್ ನಾ ಹೋಗ್ ಬರ್ತೇನಿ. ಸಂಜೆ ಮುಂದ್ರ ಲಘು ಬರ್ರಿ. ದೌಡ್ ಬರ್ತೇನೆ. ಅವ ಕೇಕ್ ಕಟ್ ಮಾಡ್ಬೇಕು ಅದು ಇದಂತೆ ಬಾಳ ಆಸೆ ಇಟ್ಕೊಂಡನ. ಮತ್ ನಿನ್ನೆ ಹಂಗ ಮಾಡಿದ್ರಿ ಅಂದ್ರ ಈ ಸರಿ ಸಟ್ಕೊಂಡ್ರ ಮಾತಾಡಂಗಿಲ್ಲ. ಅಪ್ಪ ಮಗ ಬಿಟ್ಟಿದ್ ನೋಡ್ರಿ. ಆಯ್ತು ತಗೋ, ದೌಡ್ ಬರ್ತೇನೆ ತಗೋ. ಏನ್ ಮಾತಾಡತ್ತೀರಿ ನೀವು? ಇಲ್ಲಪ್ಪಿ, ನಾ ದೇವ್ರಿಗೆ ಹೋಗ್ಬೇಕಲ್ಲ, ಅವನ್ ಕರ್ಕೊಂಡು ನೀನ್ ದೇವ್ರಿಗೆ ಹೋಗಿ ಬಂದ್ಬಿಡ. ಹಂಗಾರೆ ನೀವ್ ಬರಲ್ಲ, ನಾನು ಹೋಗಲ್ಲ. ಇಲ್ಪ, ನಾ ಬೆಳಗಾವ್ ಹೋಗ್ಬೇಕ, ಲೋಡ್ ಇಳಿಸಬೇಕು. ನಾಳೆ ಎಷ್ಟೊತ್ತಿದ್ರು ಅದಕ್ಕ ಇಲ್ಲ, ನಾ ಹೋಗಲ್ಲ. ಅವನ್ ಕರ್ಕೊಂಡು ಹೋಗ್ಬಾ. ಅವಾಗ ಹೇಳೇನಿ ನಿನ್ಗ ಗೇಮ್ ಮಾಡಕ್ ಹೊಸ ಕಂಪ್ಯೂಟರ್ ತಂದ್ ಕೊಡ್ತಾನ. ಹೋಗ್ಪ. ಆಯ್ತು ತಗೋಕಂತ. ಲಕ್ಷ್ಮಿ, ಹಾ ರೀ. ತೋರಿ ರೊಕ್ಕ. ಅಲ್ಲಿ ಕತ್ರಿ ಅದು ದಾಟ ಮುಂದೆ ಹುಷಾರ್ ನೋಡ. ಸರಿ ತಗೋರಿ. ಹುಡುಗನ ವಾಗತಿ ಕತ್ರಿ ದಾಟಿ ಅಲ್ಲಿ ಹೋಗಿ ಇಳದ ಬಸ್ ಹೋಗ್ರಿ. ಹಣಕಾಯಿ ಮಾಡಿಸ್ಕೊಂಡ ದೇವ್ರ ಪ್ರಸಾದ ಗಿಸಾದ ತಗೊಂಡ್ ಆರಾಮ್ ಬರ್ರಿ 4 ಗಂಟೆಕ. ಅಲ್ರಿ ಈಗ ನೀವ್ ಹೋಗ್ತೀರಾ ಇನ್ನ ಲೇಟ್ ಆಗತ್ತೆ ನಿಮ್ ದಿನ ಹೋಗೋದು? ನಮ್ದು ಇನ್ನೂ ಲೇಟ್ ಆಗತ್ತೆ, ಅವ್ನ್ ಬರೋದಂತ ತಗೊಬ್ರ. ಹೌದಾ? ಹಂಗಾರ ಅಲ್ಲಿ ಮಟ್ಟ ಬಿಡ್ತೀರ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡ್ರಿ, ಚಾವಿ ನೀಟಾಗಿ ಹುಷಾರಾಗಿ ಹಾಕಿ ಮಗ್ಳ ಮನ್ಯಾಗ ಕೊಟ್ಟು ಹೋಗ್ರಿ. ಆಯ್ತು, ಕೊಟ್ಟು ಹೋಗಿರ್ತಾನ ನೋಡದ್ ಬಾಜ್. ನಾ ಹೋಗ್ಬರ್ತೇವೆ ತಗೋ. ಹೋಗಿ ಬರ್ರಿ ಅಪ್ಪ. ಹೋಗಿ. ಅದ ಹೊಸ ನಂಬರ್ ಐತಿದು. ಹಲೋ ಹಲೋ, ಹೇಳ್ರಿ ಸರ. ಹಲೋ, ಸಂತೋಷ್ ಅವ್ರ? ಹೌದ್ರಿ, ಸಂತೋಷನ ಮಾತಾಡೋ ಸರ. ಹೇಳ್ರಿ, ಎಲ್ಲಿದ್ರಿ? ಇಲ್ಲಿ ಗಾಡಿ ಲೋಡ್ ಮಾಡ್ಕೊಂಡು ಬೆಳಗಾವ್ ಹೊಂಟೀನಿ ಸರ. ಅಲ್ರಿ ಹೇಳಪ್ಪ, ನಿಮ್ದು ಇವತ್ತು ಮುದ್ದೈತಿ, ಗೊತ್ತೈತಿನಿ ಇಲ್ಲ? ಇವತ್ತೈತೇನ್ರಿ ಸರ್? ಅದ ಹ್ಞೂನಪ್ಪ ದೇವ್ರೆ, 2-3 ಸಲ ನಿಮ್ಮ ಲೆಟ್ರ್ ಕಳಿಸೀವಿ, ಅದಕ್ಕೇನು ರೆಸ್ಪಾನ್ಸ್ ಇಲ್ಲ. ಇವತ್ತು ಲಾಸ್ಟ್ ಮುದ್ದೈತಿ ನಿಂದು. ಹೌದ್ರಿ ಸರ. ನಾಳೆ ಮಾಡಿದ್ರೆ ನಡೀತಲ್ರಿ ಸರ್? ನಾಳೆ ಬಂದ್ರ ಅದು ಹೆಂಗೋ? ಸಲನು ತಪ್ಸಿದಿ, ಈ ಸಲ ಏನರ ಹೆಚ್ಚು ಕಡಿಮೆ ಆತಂದ್ರೆ ಇದು ಸಲ ತಪ್ಸಿದಂದ್ರೆ ಎಲ್ಲ ನಿನ್ನ ಮೇಲೆ ಬರ್ತೈತಿ ನೋಡಪ್ಪ. ಆಮೇಲೆ ಹಿಂದಗಡೆ ಹಂಗಾತ್ ಸರ ಹಿಂಗಾತ್ ಸರ ಅಂದ್ರೆ ನಾನು ನಡೆಯಂಗಿಲ್ಲ ಮತ್ತೆ. ಅಲ್ಲ ಸರ, ಹೆಂಗಾರ ಇವತ್ತೊಂದು ದಿನ ಅಡ್ಜಸ್ಟ್ ಮಾಡಿ ನಾಳೆ ಬರ್ತಾನೆ ಸರ. ನಡೆಯಂಗಿಲ್ಲ ಸಂತೋಷ, ಅರ್ಥ ಆಗತ್ತಿಲ್ಲ ನಿನಗೆ? ಹೌದ್ರಿ, ನಡೆಯಂಗಿಲ್ಲ ಸರ. ಬರಬೇಕನ್ರಿ? ಬರಬೇಕು ನೋಡಪ್ಪ. 11:30 12 ಗಂಟೆ ಒಳಗೆ ಬರ್ಬೇಕು ನೋಡಿ ಇಲ್ಲಿ ಕೋರ್ಟ್ ಕಡೆ. ಆಯ್ತು ತೋರಿ ಸರ, ಬರ್ತಾನೆ ತೋರಿ ಸರ್. ತಪ್ಸಬೇಡ. ಓಕೆ ಸರ, ಬರ್ತಾನೆ ಸರ್. ಸರಿ, ಲಘು ಬಾ. ಆಯ್ತು ಸರ. ಯಾರಿಗೆ ಹೇಳ್ಬೇಕಪ್ಪ ಗಾಡಿ ಖಾಲಿ ಮಾಡ್ಕೊಂಬರಾಕ? ಇವ್ರ ಪೊಲೀಸರು ಬರಬೇಕಂತಾರ. ಶಿವಾಜಿ ಅದನ್ನ ನೋಡೋಂತಡಿ, ಶಿವಾಜಿ ಫೋನ್ ಮಾಡ್ತೇನೆ. ಹಲೋ ಶಿವಾಜಿ, ಮನ್ಯಾಗ ಅದೇನಪ್ಪ? ಗದಗಿನಾಗದ್ಯಾ? ಅದನ್ನ ಗಾಡಿ ಲೋಡ್ ಆಗಿತ್ತು, ಬೆಳಗಾವ್ಗೆ ಹೋಗೋದಿತ್ತ. ನಂದ ಅದ ಹಿಂದೊಂದು ಕೇಸ್ ಆಗಿತ್ತಲ್ಲ, ಮುದ್ದತ್ತೈತಿ, ಅರ್ಜೆಂಟ್ ಬಾ ಅನ್ನಾಗತ್ತಾರ ಪೊಲೀಸ್ರ. ಇವತ್ತು 12 ಗಂಟೆಗೆ ಇದೆ ಗಾಡಿ ಯಾರ ಖಾಲಿ ಮಾಡ್ಬೇಕು ಲೋಡ. ಅದಕ್ಕೆ ಹಂಗ ಮನ್ಯಾಗ ಅದನ್ನ ಹಚ್ಚಿದ್ದೆ. ಮತ್ತು ಅದಕ್ಕೆ ಗಾಡಿ ಒಯ್ಯರ್ಬೇಕಾಗಿತ್ತಲ್ಪ. ಮಂಜು ಅಂತೇಳಿ. ಹೆಂಗ ಹುಡುಗ ಚಲೋ ಅದ ನನ್ಪ?
ಕುಡಿಯೋದು ಪಡೆದ ಡ್ರಿಂಕ್ಸ್ ಮಾಡಂಗಿಲ್ಲ ಹೌದಲ್ಲ? ಇಲ್ಲ ಇಲ್ಲ ಗಾಡಿ ಮೇಲೆ ಏನು ಮಾಡಂತ ನಾವು. ಹಾಂ ಬೇಡ, ಇನ್ನೂ 500 ರೂಪಾಯಿ ಹೆಚ್ಚಿಗೆ ತೊಗೊಳ್ಳವ. ಆರಾಮ್ ಹೋಗಿ ಬಂದ್ರೆ ಸಾಕು, ಡ್ರಿಂಕ್ಸ್ ಅದು ಮಾಡಬಾರ್ದು ನೋಡಪ್ಪ ಅದಕ್ಕೆ. ಇಲ್ಲ ತೋಣ ಏನು ಚೇಂಜ್ ಮಾಡಂಗಿಲ್ಲ. ಹಾಂ ಗಾಡಿ ಮೇಲೆ ಏನು ಕುಡಿಯಂಗಿಲ್ಲವ. ಹಾಂ ಅವನ್ನ ಕಳಿಸಲ್ಲ ಹೆಂಗಾರ? ಹಾಂ ಅವ್ನು ಕಳಿಸ್ಕೊಡ್ತೀಯಪ್ಪ? ಹೆಂಗೆ ಕಳಿಸಲ್ಲ ಹೇಗಮ್ಮ? ಅವಾಗ ಬೈಪಾಸ್ ಕಳಿಸಿಲ್ಲ, ನಾ ಬೈಪಾಸ್ದಾಗ ಅದೇನಿ. ಬೈಕ್ ತುಂಬ ಅವ್ನ ಗಾಡಿ ಕೊಟ್ಟು ನಾ ಬೈಕ್ ತೊಗೊಂಡು ಊರಿಗೆ ಹೋಗ್ತಾನೆ. ಸರಿ 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 ಆಯ್ತು ಹೇಳಿ ಕಳಿಸ್ತೇನೆ ನೋಡೋಣ. ಹಾಂ ಆಯ್ತಪ್ಪ, ಸ್ವಲ್ಪ ಅದ್ರಾಗ ಅರ್ಜೆಂಟ್ ಜಲ್ದಿ ಕಳ್ಸ. ಆಯ್ತಣ್ಣ ಆಯ್ತಣ್ಣ ಕಳಿಸ್ತೇನೆ. ಹಾಂ ಹಾಂ ಆಯ್ತಪ್ಪ, ಓಕೆ. ಇದಾನ? ಹಾಂ ಹಾಂ ಓಕೆ ಆಯ್ತಪ್ಪ. ನಮಸ್ಕಾರ. ಮಂಜು ಅಂದ್ರೆ ನೀನೇನಪ್ಪ? ಹೌದಣ್ಣ. ಎಲ್ಲಿಗೆ ನೋಡು? ಬೆಳಗಾವ್ ಲೋಡ್ ಆಗೈತೆ ನೋಡಪ್ಪ. ಹೌದಾ? ಹಾಂ ಟಪಾಲ್ ಕೊಟ್ರಣ್ಣ? ಹಾಂ ಟಪಾಲ್ ಕೊಟ್ಟಾರ. ಹಾಂ ಹೋ ಇದ ನಂಬರ್ಗೆ ಫೋನ್ ಮಾಡ್ಬೇಕು ನೋಡ. ಹಾಂ ಅಲ್ಲಿ ಹೋಗಿ. ಹಾಂ ಅಮೌಂಟ್ ಅಣ್ಣ? ಅಮೌಂಟ್ ಅರ್ಧ ಕೊಟ್ಟಾರೀಗ, ಇನ್ನೊಂದು ಸ್ವಲ್ಪ ಕೊಡೋದೈತೆ. ಬರೋ ಮುನ್ನಿ ಇಸ್ಕೊಂಬ. ಇದೇ ನಿಂಗೆ ಖರ್ಚಿಗೆ 500 ರೂಪಾಯಿ ತಗೋ. ಹಾಂ ಆರಾಮ್ ಊಟ ಗಿಟ್ಟ ಮಾಡಿ ಆರಾಮ್ ಹೋಗಿ ಆರಾಮ್ ಬಾ. ನೀನು ಅದಿಬಾಳ ಮೋಸಗಾತಿ, ನೀನು ಅದಿಬಾಳ ಮೋಸಗಾತಿ. ಡ್ರೈವರ್ನ ಪ್ರೀತಿ ಮರಿಬೇಡ ಗೆಳತಿ, ತಂಗಡಿಗ ಆಸ್ತಿ. ಡ್ರೈವರ್ನ ಪ್ರೀತಿ ಮರಿಬೇಡ ಗೆಳತಿ, ತಂಗಡಿಗ ಆಸ್ತಿ. ಬರಲಾಗ ಕರಿಮಣಿ ಕಟ್ಟಕೊಂಡ ಗೆಳತಿ, ಮತ್ಯಾಕ ನೀ ಅಳತಿ. ನೀನು ಅದಿಬಾಳ ಮೋಸಗಾತಿ, ನೀನು ಅದಿಬಾಳ ಮೋಸಗಾತಿ. ಬಡವರ ಮಗಳ ಒಳ್ಳೆಯ ಗುಣದಾಕಿ ಅಂತ ನಾನು ತಿಳಿದಿದ್ದಿ. ಬಡವನ ಮನೆಗೆ ಬೆಳಕಾಗಿ ಬರ್ತಿ ಅಂತ ಕನಸ ಕಂಡಿದ್ನಿ. ಬಡವರ ಮನೆಗೆ ಒಳ್ಳೆಯ ಗುಣದಾಕಿ ಅಂತ ನಾನು ನಡೆದಿದ್ನಿ. ಬಡವನ ಮನೆಗೆ ಬೆಳಕಾಗಿ ಬರ್ತಿ ಅಂತ ಕನಸ ಕಂಡಿದ್ನಿ. ಯಾಕೆ ಗಾಡಿ ಹೊಡಕ್ಕೆ ಮೂಡ ಬರವಲ್ದ, ಚಳಿ ಚಿಟಿ 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 ಅನ್ನತೈತಿ. ಇಲ್ಲೇ ಒಂದು ನೈಟಿ ಹೊಡ್ಕೊಂಡು ಹೋದ್ರಾತ. ಹೆಂಗೋ ಅಣ್ಣ 500 ರೂಪಾಯಿ ಕೊಟ್ಟಾನ, ಇಷ್ಟ ಮಾಡೋಣ. ಲೋಡ್ ಖಾಲಿ ಮಾಡಕ್ ಹೋಗ್ಯಾರಲ್ಪ, ಬೆಳಗಾವಿಗೆ ಹೋಗ್ಯಾರ, ದೂರ ಐತದ. ನಮ್ಮನ್ನ ಕರ್ಕೊಂಡು ಹೋಗಿ ಬರೋಲ್ಲ? ಇಲ್ಲ, ಅವರು ಸಂಜೆ ಮುಂದೆ ಬರ್ತಾರ. ಅವ್ರಕ್ಕಿಂತ ಮೊದ್ಲು ಹೋಗಿ ನಾವ ಮನ್ಯಾಗಿರನ, ಅವ್ರಿಗೆ ಬರತ್ಲೆ ಹೆದರ್ಸ್ಬಿಡನಂತ. ಈ ರೋಡ್ ಎಲ್ಲಿ ಕತ್ವೆ? ಈ ರೋಡು ನಮ್ಮೂರಿಗೆ ಹೋಗೈತಮ್ಮ. ಈ ರೋಡ್ ಸೀದಾ ಹೋದ್ರೆ ಬೈಪಾಸ್ಗೆ ಹೋಗೈತಿ.
ಹಚ್ಕೊಳಕ್ ಬರಂಗಿಲ್ಲ ಅಂತ ನಮ್ಮ ಫೋನ್ ಮಾತಾಡ್ತೀನಿ. ಹಲೋ ಬೇ, ಇಲ್ಲ ಅದ ಮನಿ ದೇವ್ರಿಗೆ ಹೋಗೋದಿತ್ತಲ್ಲ ನಮ್ದು, ಹಂಗಾಗಿ ಹೊಂಟಿದ್ವಿ. ಇಲ್ಲ ಅವ್ರು ಬಂದಿಲ್ಲ, ನಾನು ಪಾಪು ಅಷ್ಟ ಹೊಂಟಿದ್ವಿ. ಅದೇನು ನೋಡ್ಲಾರದ ದಾರಿನ. ಹಲೋ 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 ಎಲ್ಲಿದೆ ಏನ? ನಾ ತೋಟ್ನಾಗ ಅದೇನೆ, ಗಾಡಿ ಮುಟ್ತಾನೆ ಹೋಗಿ. ನಾ ಗಾಡಿ ಮುಟ್ಟದ ಹಾಡ್ಗೇರಿ ಪ್ರಾಬ್ಲಮ್ ಆಗೈತಿ ಅಣ್ಣ. ಯಾಕೋ ಏನಾಗ್ತದ ಅಣ್ಣ ರೋಡ್ ಬರಾಕತ್ತೀನಿ ಅಣ್ಣ. ಏನಾಗ್ತದ ಏನೋ ಗೊತ್ತಾಗಿಲ್ಲ ಅಣ್ಣ. ಬ್ರೇಕ್ ಫೇಲ್ ಆಗಿ ಒಂದು ಹುಡುಗನ ಮೇಲೆ ಹತ್ತಿಸ್ಬಿಟ್ಟೆ ಅಣ್ಣ. ಎಂತಾದ್ ಮಾಡಿದ್ವು ಅಣ್ಣ ಏನ್ ಮಾಡ್ಬೇಕು ಹೇಳಣ್ಣ, ನನಗೆ ಏನು ಅನ್ನೋದು ತಿಳಿವಲ್ದಣ್ಣ. ಹುಡುಗ ಬಲಿಕೆ ತಿಳ್ಕೊಂಡನ ಅಣ್ಣ ಪಾಟ್ ಮೇಲೆ ಔಟ್ ಆಗ್ಯಾನ, ನಾ ಹುಡುಗ ಉಳ್ದಿಲ್ಲ. ಮತ್ತೆ ಯಾರು ನೋಡ್ಯಾರ ನಲ್ಲಿ? ಅಣ್ಣ ಯಾರು ನೋಡಿಲ್ಲ, ಒಬ್ಬಕ್ಕೆ ಹೆಣ್ಮಗಳು ಮಾತ್ರ ಅದಾಳಣ್ಣ. ಆ ಹೆಣ್ಮಗಳು ನೋಡ್ಯಾನ ಬಡ್ಕೊಂಡು ಅಳಕತ್ತಾಳಲ್ಲ. ಏನ್ ಮಾಡ್ಬೇಕು ಹೇಳಣ್ಣ ದೌಡ್. ಮತ್ತೆ ಆಕಿನೊಬ್ಬ ಹೆಣ್ಮಗಳು ಮುಗಿಸ್ಬಿಡು ಹಂಗ್ರ. ನಮ್ಮ ಗಾಡಿ ಮೇಲೆ ಏನು ಕೇಸ್ ಹಾಬಾರ್ದು ನೋಡದ. ಅಣ್ಣ ಸೀಟಿಂದಲೂ ఎవరైతేనా ತಗೊಂಡಕ್ಕೆ ಮುಗಿಸ್ಬಿಡ್ಲಿ ಅಣ್ಣ. ಮುಗಿಸ್ಬಿಡಬಾ ಅದನ್ನ. ಆಯ್ತಣ್ಣ ಅಷ್ಟ ಮಾಡ್ತಾನೆ. ಆಯ್ತು ನೋಡ, ಗಾಡಿ ಮೇಲೆ ಕೇಸ್ ಹಾಬಾರ್ದು ನೋಡ. ಅಣ್ಣ ನಂದು ಲೈಸೆನ್ಸ್ ಇಲ್ಲ ಅಣ್ಣ, ಅದು ಹತ್ತೈತೆ ಅಣ್ಣ. ಅಣ್ಣ ಆಮೇಲೆ ಫೋನ್ ಮಾಡ್ತಾನೆ ಅಣ್ಣ. ಆಯ್ತು ಅಷ್ಟು ಮಾಡ. ಸರಿನಾ ಸರಿನಾ. ಪ್ರಶಾಂತ ನೋಡ್ಪ ಮಮ್ಮಿನ ಹೇಳು. ಅಯ್ಯೋ 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 ನನ್ನ ಪಾಪೆ, ನನ್ನ ಮಗ ಜೀವ ತಾಕಲ್ಲ.
ನಾವು ತೆಗಿತು ಮರ ಏಪೆ ಹೋಗ್ಯಾನ ಪಾಯು ಅಕ್ಕರ ರೀ ಅಕ್ಕರ ಅಕ್ಕರ ಇದು ಹೋಗಿಪ್ಪ ನಾವು ಹೊಡ್ಕೊಂಡೋಗ್ಯಾವ ಮಾರಾಯ ಹಲೋ ಹೋಗಿ ಮುಟ್ಟಿದ್ರಿನ ಹಲೋ ರೀ ಅಣ್ಣಾರ ಹೇಳಪ್ಪ ಏನು ನಮ್ಮ ಹೆಣ್ಮಕ್ಳು ನಿನ್ನ ಕಡೆ ಯಾಕೆ ಬಂದೈತಿ ಅಣ್ಣಾರ ಇಲ್ಲಿ ಬೈಪಾಸ್ ರೋಡ್ನಾಗ ಆಕ್ಸಿಡೆಂಟ್ ಆಗ್ಬಿಟ್ಟೈತ್ರಿಪ್ಪ ಅಣ್ಣಾರ ಎಲ್ಲು ಈ ಅಣ್ಣಾರ ಇಲ್ಲಿ ಎರಡು ಔಟ್ ಆಗ್ಯಾವ್ರಿಪ್ಪ ಎರಡು ಹೌದಾ ಹ್ಞೂ ರೀ ಅಣ್ಣಾರ ನನಗೆ ಏನು ಮಾಡ್ಬೇಕು ತಿಳಿಯವಲ್ದ್ರಿಪ್ಪ ಇದು ನಿಮ್ಮ ನಂಬರ್ ಸಿಕ್ತು ಇದ್ರೊಳಗೆ ನಿಮ್ಗೆ ಹಚ್ಚಿದೆ ರೀ ನಾನು ಸೀದಾ ಬರ್ರಿಪ್ಪ ಅಣ್ಣಾರ ಬೈಪಾಸ್ ರೋಡಿಗೆ ಬರ್ರಿ ಆಯ್ತು ರೂಪ ಬನ್ನಿಗ ಜಲ್ದಿ ಬಂದ ಬರ್ರಿ ಹೊಡ್ಕೊಂಡೋಗ್ಬಿಟ್ಟಾರ್ರಿ ಯಾರ ಅಣ್ಣ ಅಣ್ಣಾರ ವೀಕ್ಷಕರೇ, ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ. ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ರೋಡುಗಳಲ್ಲಿ ನಡೆಯುವ ಸತ್ಯ ಘಟನೆ. ಕೆಲವು ಬಾರಿ ನಾವು ಮಾಡುವ ಸಣ್ಣ ತಪ್ಪುಗಳು ಅಮಾಯಕರನ್ನು ಬಲೆ ತೆಗೆದುಕೊಳ್ಳುತ್ತವೆ. ಚಾಲಕರಲ್ಲಿ ವಿನಂತಿ, ದಯವಿಟ್ಟು ಧೂಮಪಾನ ಮಾಡಿ ಗಾಡಿ ಚಲಾಯಿಸಬೇಡಿ. ಈ ವಿಡಿಯೋ ಸಮಾಜದ ಒಳಿತಿಗಾಗಿ ನಮ್ಮದೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.